ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಟೇಸ್ಟಿಯಾಗಿರುವಂಥ ಬರ್ಡ್ಸ್ ನೆಸ್ಟ್ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಬರ್ಡ್ಸ್ ನೆಸ್ಟು. ಸೊ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಸೊ ಬೆಳಿಗ್ಗೆ ನಾನು ದೋಸೆಗೆ ಅಂತ ಹೇಳಿಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಸೊ ಅದು ಒಂದು ಬೌಲಷ್ಟು ಉಳಿದ್ಬಿಟ್ಟಿತ್ತು. ಸೊ ಅದನ್ನ ಏನು ಮಾಡೋದು ಅಂತ ಹೇಳಿಬಿಟ್ಟು ತಲೆ ಕೆಡಿಸ್ಕೊತಿದ್ದೆ. ಸೊ ಆವಾಗ ಈ ಬರ್ಡ್ಸ್ ನೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಐಡಿಯಾ ಬಂತು. ಇದಕ್ಕೆ ಇವಾಗ ನಾನು ಒಂದು ಬೌಲಷ್ಟು ಹಸಿ ಬಟಾಣಿ ಕಾಳನ್ನು ಸುಲಿದಿಟ್ಕೊಂಡಿದ್ದೀನಿ. ಮತ್ತು ಇದು ಒಂದು ಮಿಕ್ಸಿ ಜಾರ್ಗೆ ಉಳಿದಿರೋಂಥ ಪಲ್ಯ ಎಲ್ಲವನ್ನು ಸೇರಿಸ್ಬಿಟ್ಟು ಹಸಿ ಬಟಾಣಿಯನ್ನು ಸೇರಿಸ್ಬಿಟ್ಟು ಅದಕ್ಕೆ ಸಾಲ್ಟನ್ನ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಆಲ್ರೆಡಿ ನಾನು ಆಲೂಗಡ್ಡೆ ಪಲ್ಯಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲವನ್ನು ಹಾಕ್ಕೊಂಡಿದ್ದೆ. ಸೊ ರುಬ್ಬಾದ್ಮೇಲೆ ಈ ರೀತಿಯಾಗಿ ಬಂತು ಅದು. ಇದಕ್ಕೆ ಇವಾಗ ನಾನು ಸ್ವಲ್ಪನೇ ಮೈದಾ ಹಿಟ್ಟನ್ನ ಸೇರಿಸ್ಕೊಂಡ್ಬಿಟ್ಟು ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಚಪಾತಿ ಹದಕ್ಕೆ ಬರಬೇಕು, ಅಂದರೆ ಅದು ಬರ್ಡ್ಸ್ ನೆಸ್ಟ್ ಆಗೋಕ್ಕೆ ಸ್ವಲ್ಪ ಬೌಲ್ ಥರ ಮಾಡಬೇಕಲ್ಲ. ಸೊ ಆ ಹದಕ್ಕೆ ಬರೋವರೆಗೂ ನಾವು ಕಲಿಸ್ಕೋಬೇಕಾಗತ್ತೆ. ನಂತರ ಇವಾಗ ಎಗ್ಗಿಗೆ ಏನು ಮಾಡೋದು ಅಂದರೆ, ಇದು ಲೋಟಸ್ ಸೀಡ್ಸ್ ಸಿಗುತ್ತಲ್ವ. ಸೊ ಅದನ್ನು ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಸಾಲ್ಟನ್ನು ಹಾಕಿಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕ್ರಿಸ್ಪಿಯಾಗಿ ಬರಬೇಕು ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೋಬೇಕಾಗತ್ತೆ. ಹುರ್ಕೊಂಡ್ಬಿಟ್ಟು ಇದನ್ನ ಸೈಡಲ್ಲಿ ಆರಕ್ಕೆ ಎತ್ತಿಟ್ಬಿಡೋಣ. ನಂತರ ಒಂದು ಪಾತ್ರೆಗೆ ನಾನು ಆಯಿಲ್ನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಸೊ ಇಲ್ಲಿ ಶಾವಿಗೆಯನ್ನು ಸ್ವಲ್ಪ ಸಣ್ಣದಾಗಿ ಮುರಿದಿಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಹಿಟ್ಟು ಕೂಡ ರೆಡಿಯಾಗಿದೆ, ಹದವಾಗಿ ಬಂದಿದೆ. ಇವಾಗ ಇದು ಒಂದು ಬೌಲಲ್ಲಿ ನಾನು 1 ಸ್ಪೂನಷ್ಟು ಕಾರ್ನ್ಫ್ಲೋರು ಮತ್ತು 1 ಸ್ಪೂನಷ್ಟು ಮೈದಾ ಹಿಟ್ಟು, ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಪೌಡರ್ನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ಲಿಕ್ವಿಡು ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದು ಡಿಪ್ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಹೇಗೆ ಮಾಡೋದಂದರೆ, ಅದು ಹಿಟ್ಟನ್ನು ತಗೊಂಡ್ಬಿಟ್ಟು ಬೌಲ್ ಶೇಪಲ್ಲಿ ತಟ್ಕೊಂಡು ಲಿಕ್ವಿಡಲ್ಲಿ ಅದ್ಬಿಟ್ಟು ಅದನ್ನು ಮತ್ತೆ ನಾವು ಶಾವಿಗೆ ಪ್ಲೇಟಲ್ಲಿ ಅದ್ಬಿಟ್ರೆ ಶಾವಿಗೆ ಎಲ್ಲ ಅದಕ್ಕೆ ಅಂಟ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ನೆಸ್ಟ್ ಶೇಪಲ್ಲಿ ಬರಬೇಕು ಅದು. ನಂತರ ಇದಕ್ಕೆ ಎಣ್ಣೆಯಲ್ಲಿ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಹಾಕಿಬಿಟ್ಟು ಎರಡೂ ಬದಿನಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಎಣ್ಣೆಯನ್ನು ಜಾಸ್ತಿ ಹಿಡಿಯಲ್ಲ. ಎರಡೂ ಬದಿನಲ್ಲೂ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದೇ ರೀತಿಯಾಗಿ ಒಂದೊಂದನ್ನೇ ಸೇಮ್ ಪ್ರೊಸೀಜರು. ಆ ಹಿಟ್ಟನ್ನು ತೊಗೊಂಡ್ಬಿಟ್ಟು ಬೌಲ್ ಶೇಪ್ ಮಾಡಿಬಿಟ್ಟು ಆ ಲಿಕ್ವಿಡಲ್ಲಿ ಡಿಪ್ ಮಾಡಿ ನಂತರ ಆ ಶಾವಿಗೆ ಪ್ಲೇಟ್ ಇತ್ತಲ್ಲ ಅದರಲ್ಲಿ ಕೈ ಆಡಿಸ್ಬಿಟ್ರೆ ಶಾವಿಗೆ ಎಲ್ಲ ಅಂಟ್ಕೊಳ್ಳುತ್ತೆ. ಸೊ ಅದು ಬರ್ಡ್ಸ್ ನೆಸ್ಟ್ ಥರ ನಿಮಗೆ ಬರುತ್ತೆ. ಇಲ್ಲಿ ನೋಡಿ, ಇದು ಆಗಿದೆ. ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಸೊ ಬರ್ಡ್ ಶೇಪಲ್ಲಿ ಬಂದಿದೆ. ಇವಾಗ ಇದನ್ನು ನಾವು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನ ಡೆಕೋರೇಟಿವ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಟೊಮೆಟೊ ಕೆಚಪ್ ಹಾಕಿಬಿಟ್ಟು ಸೊ ಎಗ್ಗನ್ನ ಇಡೋದಕ್ಕೆ ನಾನು ಲೋಟಸ್ ಸೀಡ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಗಾರ್ನಿಷ್ ಮಾಡಿದ್ದೀನಿ. ಸೊ ಬರ್ಡ್ಸ್ ನೆಸ್ಟ್ ರೆಸಿಪಿ ಇವಾಗ ಸವಿಯಲು ಸಿದ್ಧವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.